ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರೆ, ಒಂದೊಂದು ದಿನ ಸಹ ದೇವರ ವಾಕ್ಯದೊಂದಿಗೆ ಜೀವನವನ್ನು ಪ್ರಾರಂಭಿಸುತ್ತಿರುವುದು. ನಾವು ಕೇಳುವ ಪ್ರಾರ್ಥಿಸುವ ಪ್ರಭುವಿನ ವಾಕ್ಯ ನಮ್ಮ ಜೀವನದ ಭಾಗವಾಗಿದೆ. ಪ್ರತಿನಿತ್ಯವೂ ಅದರಲ್ಲಿ ನಾವು ಅನುಭವಿಸುವ ದೇವರ ಕಾರ್ಯಗಳು, ಯೋಜನೆಯನ್ನು ನೆನೆಸಿ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರತ್ಯೇಕವಾಗಿ ಡೈಲಿ ಬ್ಲೆಸ್ಸಿಂಗ್ ನಲ್ಲಿ ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸುತ್ತಿರುವುದು. ಮಾರ್ಚ್ ತಿಂಗಳಲ್ಲಿ ಪರೀಕ್ಷೆಯನ್ನು ಬರೆಯಲು ತಯಾರಾಗುತ್ತಿರುವ ಎಲ್ಲಾ ಮಕ್ಕಳಿಗಾಗಿ ಈ ಅನುಗ್ರಹ ಧ್ಯಾನ ಮಂದಿರದಲ್ಲಿ ಪ್ರತ್ಯೇಕವಾಗಿ ಪ್ರಾರ್ಥಿಸುತ್ತಿದ್ದೇವೆ. ರಾಜ್ಯದಲ್ಲಿ ವಿವಿಧ ಸ್ಥಳಗಳಲ್ಲಿ ಇರುವ ಎಲ್ಲ ಮಕ್ಕಳಿಗಾಗಿ ಪ್ರಾರ್ಥಿಸುತ್ತಿದ್ದೇವೆ. ಆ ಮಕ್ಕಳಿಗೆ ವಿಜಯ ನೀಡಿರಿ, ಆ ಮಕ್ಕಳು ಆ ಕುಟುಂಬದಲ್ಲಿ ಅನುಗ್ರಹವಾಗಲಿ ಎಂದು ಪ್ರಾರ್ಥಿಸುತ್ತಿದ್ದೇವೆ. ಇಂದು ಆಲಿಸುವ ದೇವರ ವಾಕ್ಯ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತ ಕಾರ್ಯವನ್ನು ಮಾಡುತ್ತದೆ ಎಂದು ವಿಶ್ವಾಸಿಸೋಣ. ಈ ದೇವರ ವಾಕ್ಯ ನನ್ನ ಜೀವನದಲ್ಲಿ ಒಂದು ಸಾಕ್ಷಿಯಾಗಲಿ ಎಂದು ವಿಶ್ವಾಸಿಸೋಣ. ಸಂತೋಷದಿಂದ ದೇವರ ವಾಕ್ಯಕ್ಕಾಗಿ ನಮ್ಮ ಶರೀರವನ್ನು, ಮನಸ್ಸನ್ನು, ಆತ್ಮವನ್ನು, ನಿಮ್ಮ ಭವನವನ್ನು ತಯಾರು ಮಾಡುವ ಶ್ರದ್ಧೆಯಿಂದ ದೇವರ ವಾಕ್ಯವನ್ನು ಆಲಿಸುತ್ತೀರಾ? ಏನಾದರೂ ಕೆಲಸ ಮಾಡಿಕೊಂಡು ದೇವರ ವಾಕ್ಯ ಕೇಳುತ್ತಿರುವುದಾ? ಆದರೂ ಗಮನಿಸಿ, ಈ ದೇವರ ವಾಕ್ಯವನ್ನು ಗಮನವಿಟ್ಟು ಕೇಳಿಸಿಕೊಂಡು ಆಗಿರಲಿ ದೇವರ ವಾಕ್ಯವನ್ನು ಆಲಿಸುವುದು. ದೇವರ ವಾಕ್ಯ ಕೇಳುವ ನಮ್ಮೊಡನೆ ದೇವರು ಹೇಳುವ ಕಾರ್ಯಗಳು ಇದಾಗಿದೆ. ದೇವರ ವಾಕ್ಯ ಕೇಳುವ ನಿಮ್ಮೊಂದಿಗೆ, ನಿಮ್ಮ ಕುಟುಂಬದವರೊಂದಿಗೆ ಅನೇಕ ಮಂದಿ ಹೇಳುವುದುಂಟು, ಏಕೆ ಕೇಳುವುದು ಪ್ರತಿನಿತ್ಯ? ಕೇಳಲೇಬೇಕಾ, ಪ್ರಾರ್ಥಿಸಲೇಬೇಕಾ ಎಂದು. ಕೇಳುವವರಿಗೂ ವಿಮರ್ಶಿಸುವವರಿಗೂ ಸ್ವರ್ಗದ ದೇವರು ವಚನದೊಂದಿಗೆ, ದೇವರ ವಾಕ್ಯದೊಂದಿಗೆ ನಮ್ಮೊಂದಿಗೆ ಮಾತನಾಡುತ್ತಿದ್ದಾರೆ ಎಂದು ಹೇಳಬೇಕು. ಈಗ ದೇವರ ವಾಕ್ಯವನ್ನು ಆಲಿಸೋಣ. ಇಂದಿನ ವಾಕ್ಯ ಕೀರ್ತನೆಗಳು 37ನೇ ಅಧ್ಯಾಯ 23ರಿಂದ 26ರವರೆಗೆ ವಾಕ್ಯವನ್ನು ಆಲಿಸೋಣ. ಪ್ರಭುವಿಗೆ ಪ್ರಿಯವು ಮಾನವನ ಪ್ರವರ್ತನ, ಅವನ ನಡತೆಗೆ ಆತನೇ ಮಾರ್ಗದರ್ಶನ. ಬಿದ್ದರೂ ಅವನೆದ್ದೇ ತೀರುವನು, ಪ್ರಭು ಅವನಿಗೆ ಉರುಗೋಲಾಗಿಹನು. ಸಜ್ಜನ ದಿಕ್ಕಿಲ್ಲದಿರುವುದನ್ನು, ಅವನ ಸಂತತಿ ಭಿಕ್ಷೆ ಬೇಡುವುದನ್ನು ನಾ ಕಾಣೆನು. ವೃದ್ಧ ನಾನೆಂದು ಕಾಣೆನು, ಬಾಲ್ಯದಿಂದಲೇ ಕಾಣೆನು. ದಾನ ನೀಡುವನು, ಸಾಲ ನಿರಾಕರಿಸನು ಸಜ್ಜನನು. ಆತನ ಸಂತಾನ ಹೊಂದುವುದು ಆಶೀರ್ವಾದವನ್ನು. ಪ್ರಿಯರೇ, ದೇವರ ವಾಕ್ಯ ಆಲಿಸುವ ನಾವು ದೇವರ ಪ್ರೀತಿಯಲ್ಲಿ ಸಂಚರಿಸುವವರು. ದೇವರ ವಾಕ್ಯವಾಗಿದೆ ನಾವು ಪ್ರಾರ್ಥಿಸುವುದು, ಶೇರ್ ಮಾಡುವುದು, ಅನೇಕರನ್ನು ದೇವರ ವಾಕ್ಯ ಆಗಿರುವ ಮೇಲಂಗೈಯಲ್ಲಿ ಸೇರಿಸಿ ನಿಲ್ಲಿಸುವುದು. ದೇವರ ಪ್ರೀತಿ ನಮ್ಮಲ್ಲಿ ಇರುವುದರಿಂದ ಅಲ್ಲವೇ? ಡೈಲಿ ಬ್ಲೆಸ್ಸಿಂಗ್ ಭಾಗವಾಗಿ ದೇವರ ವಾಕ್ಯವನ್ನು ಕೇಳುವ ನಮ್ಮೊಬ್ಬೊಬ್ಬರನ್ನು ದೇವರು ದೃಢಪಡಿಸಲಿ. ಪ್ರತಿನಿತ್ಯ ದೇವರ ವಾಕ್ಯ ಕೇಳುವ ನಿಮ್ಮ ಒಬ್ಬೊಬ್ಬರನ್ನು ದೇವರ ಅನುಗ್ರಹದಿಂದ ದೃಢಪಡಿಸಲಿ. ಕೆಲವೊಮ್ಮೆ ಸಮಸ್ಯೆಗಳು, ಅಡೆತಡೆಗಳು ಬಂದರೂ ಅದು ನಿಮಗೆ ಉಳಿತಾಗಿ ಮಾರ್ಪಾಡಾಗುತ್ತದೆ. ಕಾರಣ ದೇವರು ನಮ್ಮನ್ನು ಕೈ ಹಿಡಿದು ನಡೆಸುತ್ತಿದ್ದಾರೆ. ಡೈಲಿ ಬ್ಲೆಸ್ಸಿಂಗ್ ಭಾಗವಾಗಿ ಈ ಶುಶ್ರೂಷೆಯಲ್ಲಿ ದೇವರ ವಾಕ್ಯವನ್ನು ಕೇಳುವ ನಿಮ್ಮ ಒಂದೊಂದು ವಿಷಯವನ್ನು, ನಿಮ್ಮ ಮಕ್ಕಳನ್ನು, ಭವಿಷ್ಯವನ್ನು, ಆರೋಗ್ಯವನ್ನು, ಕೆಲಸವನ್ನು, ಬಿಸ್ನೆಸ್ ಅನ್ನು ಎಲ್ಲವನ್ನು ದೇವರ ಜೊತೆಯಲ್ಲಿ ಇದ್ದು ನಡೆಸುತ್ತಾ ಇದ್ದಾರೆ. ವಿಶ್ವಾಸದಿಂದ ಯಾರು ನನ್ನ ಜೊತೆಯಲ್ಲಿ ಇಲ್ಲವಾದರೂ ನನ್ನ ದೇವರು ನನ್ನ ಕರ ಹಿಡಿದು ನಡೆಸುತ್ತಿದ್ದಾರೆ. ದೇವರಲ್ಲಿ ಆಶ್ರಯಿಸುವ ನಾವು ಎಂದಿಗೂ ನಶಿಸಿ ಹೋಗುವುದಿಲ್ಲ. ಅವನ ಮಕ್ಕಳು ಎಂದಿಗೂ ಬಿದ್ದು ಹೋಗುವುದಿಲ್ಲ. ನಾವು ಪರೀಕ್ಷೆ ಬರೆಯುವ ಎಲ್ಲ ಮಕ್ಕಳಿಗಾಗಿ ಪ್ರಾರ್ಥಿಸುತ್ತಿದ್ದೇವೆ. ಎಂದಿಗೂ ನಿಮ್ಮ ಮಕ್ಕಳು ನಶಿಸಿ ಹೋಗಲು, ಬಿದ್ದು ಹೋಗಲು ದೇವರು ಒಪ್ಪುವುದಿಲ್ಲ. ಕಾರಣ ನಾವು ಆಶ್ರಯಿಸುವುದು ಜೀವಂತ ದೇವರಲ್ಲಿ. ದೇವರ ವಾಕ್ಯ ಆಲಿಸುವ ಪ್ರಿಯ ತಂದೆ ತಾಯಿಯರೇ, ಮಕ್ಕಳೇ, ನೀವು ಎಂದಿಗೂ ಸೋತು ಹೋಗುವುದಿಲ್ಲ. ದೇವರು ನಿಮ್ಮನ್ನು ಅನುಗ್ರಹಿಸುತ್ತಾರೆ. ಇಂದು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ವಿಜಯವಾಗಲಿ. ಕೆಲಸ, ಯಾತ್ರೆ ಎಲ್ಲವೂ ವಿಜಯವಾಗಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ
ಅಪಘಾತದಿಂದ, ದುರ್ಮರಣದಿಂದ, ಅಕಾಲಿಕ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ.